ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಗ್ರಹಣ ಇದೆ. ಗ್ರಹಣ ನಮಗೆ ಯಾವಾಗ ಪ್ರಾರಂಭ, ಯಾವಾಗ ಮಧ್ಯಕಾಲ, ಯಾವಾಗ ಮುಕ್ತಾಯಗೊಳ್ಳುತ್ತೆ ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಗ್ರಹಣದ ಸಂದರ್ಭದಲ್ಲಿ ನಾವು ಯಾವ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಕಾರ್ಯಸಿದ್ಧಿ ಅನ್ನುವಂಥದ್ದಾಗುತ್ತೆ. ಮತ್ತು ಗ್ರಹಣದ ದೋಷ ಮನೆ ಮೇಲೆ ಬಿದ್ದರೆ ನಾವು ಯಾವ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ನಮಗೆ ಗ್ರಹಣದ ಪ್ರಾರಂಭ ಆಗುವಂಥದ್ದು ಬಂದು 3 ಗಂಟೆ 19 ನಿಮಿಷಕ್ಕೆ ನಮಗೆ ಪ್ರಾರಂಭವನ್ನುವಂಥದ್ದು ಆಗುತ್ತೆ. ಮತ್ತು ನಮಗೆ ಗ್ರಹಣದ ನಮ್ಮ ಭಾರತಕ್ಕೆ ನಮಗೆ ಯಾವ ಕಾಲಕ್ಕೆ ಶುರುವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, 6 ಗಂಟೆ 19 ನಿಮಿಷಕ್ಕೆ ನಮಗೆ ಭಾರತಕ್ಕೆ ಗ್ರಹಣ ಇರೋವಂಥದ್ದು. ಮುಕ್ತಾಯ ಆಗುವಂಥದ್ದು ಬಂದು 6 ಗಂಟೆ 48 ನಿಮಿಷಕ್ಕೆ ಮುಕ್ತಾಯ ಅನ್ನುವಂಥದ್ದು ಆಗುತ್ತೆ. ಈ 3 ಗಂಟೆ 19 ನಿಮಿಷದಿಂದ 6 ಗಂಟೆ 48 ನಿಮಿಷದವರೆಗೂ ಕೂಡ ನೀವು ಏನೇನೆಲ್ಲ ಒಂದು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನೀವು ಆವಾಗ ಏನೇನೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ದೇವರ ಮನೆಯ ಬಾಗಿಲನ್ನು ಸಂಪೂರ್ಣವಾಗಿ ಹಾಕಿಬಿಡಿ. ಹಾಕೋದಕ್ಕೆ ಮುಂಚೆ ನೀವು 2 ದೀಪಗಳನ್ನು ಹಚ್ಚಿಕ್ಬೇಕು. ಹಾಗೆ ಕತ್ಲೆ ಮಾಡಿ ದೇವರ ಮನೆಯನ್ನು ಬಿಡಬಾರ್ದು. ಹಾಗಾಗಿ ನೀವು ದೀಪವನ್ನು ಹಚ್ಚಿಕ್ಬೇಕಾಗುತ್ತೆ. ದೇವರ ಮನೆಗೆ ದರ್ಬೆ ಇತ್ತು ಅಂತಂದರೆ ನಿಮ್ಮ ಮನೇಲಿ ದರ್ಬೆ ಅಥವಾ ಗರಿಕೆ, ಇಲ್ಲಾಂದರೆ ತುಳಸಿ ದಳ, ಇದರಲ್ಲಿ 3ರಲ್ಲಿ ಯಾವುದಿದ್ರೂ ಸಹ ನಡೆಯುತ್ತೆ. ಇದನ್ನು ನೀವು ದೀಪ ಹಚ್ಚಿ ದೇವರ ಮನೆಯಲ್ಲಿ ಇಡಿ. ಈ ರೀತಿ ಮಾಡೋದ್ರಿಂದ ಒಂದು ಗ್ರಹಣದ ಒಂದು ದೋಷ ಅನ್ನೋವಂಥದ್ದು ನಮ್ಮ ದೇವರ ಮನೆಗಾಯಿತು, ನಮ್ಮ ದೇವರುಗಳಿಗಾಯಿತು ಬೀಳೋದಿಲ್ಲ. ಹಾಗಾಗಿ ಮತ್ತು ನೀವು ಫ್ರಿಜ್ಜಲ್ಲಿ ಎಲ್ಲ ಐಟಮ್ಸ್ಗಳು ಇಕ್ಕಿದ್ದೀರಿ ಅಂತಂದರೆ ಪ್ರತಿಯೊಂದು ದವಸ ಧಾನ್ಯಗಳು ನಾವು ಸೇವಿಸೋದಕ್ಕೆ ಬಳಸೋವಂಥ ಒಂದು ಎಲ್ಲ ಧಾನ್ಯಗಳಿಗೂ ಕೂಡ ಒಂದೊಂದು ದರ್ಬೆಯನ್ನು ಹಾಕಿ ಇಡಿ. ಇವಾಗ ಹಾಲು, ಮೊಸರು ಎಲ್ಲನೂ ನಾವು ತಂದಿರೋದನ್ನು ಬಿಸಾಕೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಎಲ್ಲಕ್ಕೂ ಅಷ್ಟೇ ಈ 3 ಗಂಟೆಗೆ ಮುಂಚೆನೇ ನೀವು ದರ್ಬೆಯನ್ನು ಹಾಕಿಕ್ಬೇಕು. ಹಾಗಾಗಿ ಫ್ರಿಜ್ಜಲ್ಲಾಗಿರ್ಬೋದು, ದೇವ್ರ ಮನೆಗಾಗಿರ್ಬೋದು, ಅಕ್ಕಿ ಬೇಳೆ ಮತ್ತು ರೇಷನ್ಗಾಗಿರಬಹುದು, ಮತ್ತು ದವಸ ಧಾನ್ಯದ ರಾಶಿ ಇತ್ತಂದರೆ ಅದಕ್ಕೂ ಸಹ ಆಗಿರಬಹುದು. ಹಾಗಾಗಿ ನೀವು ಎಲ್ಲಕ್ಕೂ ದರ್ಬೆಯನ್ನು ಹಾಕಿ ಇಡೋವಂಥದ್ದು. ಮತ್ತು ಗ್ರಹಣದ ಸೂತಕ ನಮ್ಮ ಮನೆಗೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಗ್ರಹಣದ ಸೂತಕ, ಗ್ರಹಣದ ದೋಷ ಅಂತೇಳಿ ಸಹ ಕರೀತಾರೆ. ಅದು ನಮ್ಮ ಮನೆಗೆ ಬರಬಾರ್ದು ಅಂತಂದರೆ ನಾವು ಗ್ರಹಣ ಮುಗಿದ ನಂತರದಲ್ಲಿ ನಾವು ಮನೆಯನ್ನೆಲ್ಲ ನೀಟಾಗಿ, ಕೆಲವೊಬ್ಬರು ಗ್ರಹಣಕ್ಕೂ ಮುಂಚೆನೇ ಇಡೋವಂಥದ್ದು ಅವರವರ ಮನೆಯಲ್ಲೇ ಸಂಪ್ರದಾಯ ಅನ್ನೋವಂಥದ್ದು ಇರುತ್ತೆ. ನಮ್ಮ ಮನೆಯಲ್ಲಿ ನಾವು ಗ್ರಹಣ ಮುಗಿದ ನಂತರದಲ್ಲಿ ಇಡೋವಂಥದ್ದು. ಏನು ಮಾಡಬೇಕಪ್ಪ ಅಂತಂದರೆ, ನೀವು ಮನೆಯನ್ನೆಲ್ಲ ಶುಚಿಗೊಳಿಸ್ಕೊಳ್ತೀರಿ, ದೇವರ ಮನೆ ಸ್ನಾನ, ತಲೆಗೆ ಸ್ನಾನವನ್ನು ಮಾಡ್ಕೊಳ್ತೀರಿ, ಪ್ರತಿಯೊಂದೂ ನೀವು ಮಾಡ್ಕೊಳ್ತೀರಲ್ವ. ಮಾಡ್ಕೊಂಡು ನಂತರದಲ್ಲಿ ಬಿಸಿ ಅನ್ನವನ್ನು ನೀವು ಊಟಕ್ಕೆ ಮಾಡ್ಕೊಳ್ತೀರ. ಅದಕ್ಕೆ ಆ ಅನ್ನಕ್ಕೆ ಮೊಸರನ್ನು ಕಲಿಸ್ಬೇಕು. ಮೊಸರನ್ನು ಕಲಿಸಿ ನೀವು ನಿಮ್ಮ ಮನೆಯ ಒಂದು ಟೆರೆಸ್ ಆಗಿರ್ಬೋದು, ಈ ಹಂಚಿನ ಮನೆ ಇದ್ದರೆ ಹಂಚಿನ ಮೇಲೆ ಆಗಿರಬಹುದು, ನೀವು ಇಡೋವಂಥದ್ದು. ಆವಾಗ ಗ್ರಹಣದ ದೋಷ ಅನ್ನೋಂಥದ್ದು ನಮ್ಮ ಮನೆಗೆ ತಗಲಲ್ಲ. ಗ್ರಹಣದ ಪರಿಹಾರ ಆಯಿತು ಅಂಥೇಳಿ ನಂಬಲಾಗುತ್ತೆ. ಹಾಗಾಗಿ ನಾವು ಗ್ರಹಣ ಮುಗಿದ ನಂತರದಲ್ಲಿ ಈ ರೀತಿಯಾಗಿ ಮಾಡ್ತೀವಿ. ಗ್ರಹಣ ಪ್ರಾರಂಭ ಇರುತ್ತಲ್ವ, ಆ ಒಂದು ಸಂದರ್ಭಗಳಲ್ಲಿ ಗರ್ಭಿಣಿ ಮಹಿಳೆಯರು ಆಚೆ ಹೋಗೋದಕ್ಕೆ ಹೋಗಬೇಡಿ. ಊಟ, ತಿಂಡಿ, ನೀರು ಏನನ್ನೂ ಸಹ ಸೇವಿಸೋಕ್ಕೆ ಹೋಗಬೇಡಿ. ದೇವರ ಒಂದು ಮಂತ್ರಗಳು, ನಿಮಗೆ ಯಾವುದು ಮಂತ್ರಗಳು ಗೊತ್ತಿದ್ದರೆ ಮಂತ್ರಗಳನ್ನು ಹೇಳ್ಕೊಳ್ಳಿ. ಯಾವುದೂ ಮಂತ್ರಗಳು ಗೊತ್ತಿಲ್ಲ ಅಂತಂದ್ರೂ ಸಹ ದೇವರ ಒಂದು ನಾಮಗಳನ್ನು ಹಾಕಿ ಕೇಳಿ. ಅದು ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಸಂಜೆ ಏನು 6 ಗಂಟೆ 48 ನಿಮಿಷಕ್ಕೆ ಗ್ರಹಣ ಮುಕ್ತಾಯ ಆಗುತ್ತೋ ಆ ಒಂದು ಸಂದರ್ಭದಲ್ಲಿ ತಲೆಗೆ ಸ್ನಾನವನ್ನು ಮಾಡಿಕೊಂಡು ನೀವು ನಿಮ್ಮ ಕೈಯಲ್ಲಿ ಪೂಜೆ ಸಾಮಗ್ರಿಗಳನ್ನು ತೊಳೆಯುವಂಥದ್ದು. ಕೆಲವೊಬ್ಬರಿಗೆ ತುಂಬು ಗರ್ಭಿಣಿಯರು ಇರ್ತಾರೆ, ಇವಾಗ ಒಬ್ಬೊಬ್ಬರು ಪ್ರೆಗ್ನೆಂಟ್ ಆಗಿರೋರು ಇರ್ತಾರೆ. ನಿಮ್ಮ ಒಂದು ಶರೀರದ ಅನುಕೂಲತೆಯನ್ನು ನೋಡಿಕೊಂಡು ನೀವು ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಇವತ್ತು ನಾನು ತಿಳಿಸ್ತಾ ಇದ್ದಂಥ ವಾರಾಹಿ ಅಮ್ಮನ ಒಂದು ನಾಮವನ್ನು ತಿಳಿಸ್ತೀನಿ. ಖಂಡಿತವಾಗ್ಲೂ ಈ ಒಂದು ನಾಮವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕಾರ್ಯಸಿದ್ಧಿ ಅನ್ನೋವಂಥದ್ದಾಗುತ್ತೆ. ನಿಮ್ಗೆ ಏನೇ ಒಂದು ಕೋರಿಕೊಂಡ್ರೂ ಕೂಡ, ಸಂಕಲ್ಪ ಇದ್ದರೂ ಕೂಡ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ. ಗ್ರಹಣದ ಕಾಲದಲ್ಲಿ ಈ ಒಂದು ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನಿಮ್ದು ಏನೇ ಒಂದು ಕೋರಿಕೆ ಇದ್ರೂ ಕೂಡ ಆ ಕೋರಿಕೆ ಅನ್ನುವಂಥದ್ದು
ಈಡೇರುತ್ತೆ. ಹಾಗಾಗಿ ತಪ್ಪದೀರ ಗ್ರಹಣದ ಒಂದು ಸಂದರ್ಭದಲ್ಲಿ, ಗ್ರಹಣ ನಡೀತಾ ಇರೋವಂಥ ಒಂದು ಸಂದರ್ಭದಲ್ಲಿ ಪ್ರಶಾಂತವಾಗಿರುವಂಥ ಜಾಗದಲ್ಲಿ ಕೂತು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ. ಓಂ ಐಂ ಗ್ಲೌಂ ಐಂ ಶಿವಾಯೈ ನಮಃ. ಓಂ ಐಂ ಗ್ಲೌಂ ಐಂ ಶಿವ ಐ ನಮಃ. ಓಂ ಐಂ ಗ್ಲೌಂ ಐಂ ಶಿವೈ ನಮಃ. ಎಲ್ಲದರ ಈ ಒಂದು ಗ್ರಹಣ ನಡೀತಾ ಇರುವಂಥ ಸಂದರ್ಭದಲ್ಲಿ ಪ್ರಶಾಂತವಾಗಿರುವಂಥ ಜಾಗದಲ್ಲಿ, ಡಿಸ್ಟರ್ಬೆನ್ಸ್ ಇಲ್ಲದಿರುವಂಥ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಕೇಳಿಕೊಂಡು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ. ಅವ್ರಿಗೆ ಖಂಡಿತವಾಗ್ಲೂ ಕಾರ್ಯಸಿದ್ಧಿ ಅನ್ನೋವಂಥದ್ದಾಗುತ್ತೆ. ಮತ್ತು ಕೆಲವೊಬ್ಬರು ಮಕ್ಕಳಿಗೆ ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಸೆಕೆಂಡ್ PUದು ತುಂಬ ಜನ ಪ್ರಶ್ನೆಯನ್ನು ಕೇಳಿದ್ದೀರಿ. ಈ ಒಂದು ಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ನೀವೇ ಓಂ ಸರಸ್ವತ್ಯೈ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಸರಸ್ವತ್ಯೈ ನಮಃ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನಿಮ್ಮ ಮಕ್ಕಳಿಗೋಸ್ಕರ ತಾಯಿ ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಮಕ್ಕಳಿಗೆ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಿಮ್ಮ ಮಕ್ಕಳನ್ನು ಮನಸ್ಸಿನಲ್ಲೇ ಸ್ಮರಣೆಯನ್ನು ಮಾಡಿ ಈ ರೀತಿಯಾಗಿ ನೀವು ತಾಯಿ ಒಂದು ಸರಸ್ವತಿಯ ಬೀಜಾಕ್ಷರಿಯ ಮಂತ್ರವನ್ನು ಹೇಳಿ ನಿಮ್ಮ ಮಕ್ಕಳಿಗೆ ಉನ್ನತಿ ಅನ್ನೋವಂಥದ್ದು ಸಿಗುತ್ತೆ, ಯಶಸ್ಸು ಅನ್ನೋವಂಥದ್ದು ಕೂಡ ಸಿಗುತ್ತೆ. ಎಲ್ಲ ಕಡೆಯೂ ದರ್ಬೆ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಗ್ರಹಣದ ಸೂತಕ ಅನ್ನೋವಂಥದ್ದು ನಮಗೆ 3 ಗಂಟೆ ಮೇಲೆಯಿಂದ ಪ್ರಾರಂಭವಾಗುವಂಥದ್ದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.